ಇಂದು ಮೈಸೂರಿನ ಲಿಂಗಬೂದಿ ಪಾಳ್ಯದಲ್ಲಿ ಮೈಸೂರು ಜಿಲ್ಲಾ ಭೋವಿ ಬಳಗದ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಆಚರಿಸಿದರು. ಮೈಸೂರು ಭೋವಿ ಬಳಗ ಅಧ್ಯಕ್ಷರಾದ ಯೋಗೇಶ್ ಮತ್ತು ಉಪಾಧ್ಯಕ್ಷರಾದ ಶಶಿಕುಮಾರ್ ಹೆಚ್ಚುವರುಗಳ ನೇತೃತ್ವದಲ್ಲಿ ಸಂಘದ ಎಲ್ಲ ನಿರ್ದೇಶಕರು, ಜನಾಂಗದ ಮುಖಂಡರು, ಕುಲ ಬಾಂಧವರು ಮತ್ತು ಲಿಂಗಬೂದಿಪಾಳ್ಯದ ಸಮಸ್ತ ನಾಗರಿಕರು ಮತ್ತು ಲಿಂಗಬೂದಿಪಾಳ್ಯ, ಜಿಬಿ ಪಾಳ್ಯ, ಕೊನೂರು ಪಾಳ್ಯ, ಜೆಪಿ ನಗರ, ದೇವರಮ್ಮ ಪಾಳ್ಯ, ಹೋಮಾರ್ಗಳ್ಳಿ ಪಾಳ್ಯ ಇನ್ನು ಹಲವು ಗ್ರಾಮಸ್ಥರು ಸೇರಿ ಆಚರಿಸಿದರು. ಶ್ರೀ ಯೋಗೇಶ್ ಎಚ್, ಶಶಿಕುಮಾರ್, ಮಾಧವ್ ಕೆ, ಮಂಜು, ಉಮೇಶ್ ಕೆ, ಸಿದ್ದರಾಜು, ರಾಮಯ್ಯ, ಮಂಜು, ಎಂ ಹರೀಶ್, ನಾಗೇಂದ್ರ ಕೆ, ಚೇತನ್ ಮತ್ತು ಮುಖ್ಯ ಅತಿಥಿಗಳು ಜಿ ನಾಗರಾಜ್, ಚಿನ್ನಸ್ವಾಮಿ, ಮಲ್ಲಯ್ಯ, ಪುಟ್ಟಣ್ಣ, ಯಜಮಾನರು ಲಕ್ಷ್ಮಯ್ಯ, ದೇವಯ್ಯ, ಜಿ ಮಧು, ಕೆ ದೇವರಾಜು, ರಾಮಸ್ವಾಮಿ, ಬಂಗಾರಪ್ಪ, ಇತಿರಾಜ್, ಚಿಕ್ಕತಾಯಮ್ಮ, ಪಿ ವೆಂಕಟೇಶ್ ರವರು ಇನ್ನು ಭೋವಿ ಸಮಾಜದ ಮುಖಂಡರುಗಳು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಸಿದ್ದರಾಮೇಶ್ವರ ಜಾಮೀಜಿಗೆ ಬನ್ನಿ, ಇಲ್ಲಿ ಫೋಟೋ ವಿಡಿಯೋ ಬನ್ನಿ ಅಣ್ಣ, ನೀವು ಎತ್ತಿರೋ ಜನ ಬನ್ನಿ. ಸಿದ್ದರಾಮೇಶ್ವರ ಜಯಂತಿಗೆ, ಸಿದ್ದರಾಮೇಶ್ವರ ಜಯಂತಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಪುಟ್ಟಯ್ಯನ ಜಿಲ್ಲಾ ಭೋವಿ ಬಳಗದ ನಿರ್ದೇಶಕರಾದ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಾಗೂ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಮೈಸೂರು ಭೋವಿ ಬಳಗದ ವತಿಯಿಂದ ಲಿಂಗಬೂದಿಪಾಳ್ಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಲಿಂಗಬೂದಿಪಾಳ್ಯದ ಎಲ್ಲ ಗ್ರಾಮಸ್ಥರು, ಯುವಕರು ಹಾಗೂ ಯಜಮಾನಗಳು ಬಂದಿರ್ತಾರೆ. ಹಾಗೂ ಹಿರಿಯಬೈಪಾಳ್ಯ, ಜೆಪಿ ನಗರ, ನಂಜನಗೂಡು ಪಾಳ್ಯ, ಉಮ್ಮದಗಳ್ಳಿ ಪಾಳ್ಯ ಹಾಗೂ ಕೊಣೂರು ಪಾಳ್ಯದ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಮೈಸೂರು ಜಿಲ್ಲಾ ಭೋವಿ ಬಳಗದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಆಚರಣೆ ಅಂಗವಾಗಿ ನಮ್ಮ ಎಲ್ಲ ಕುಲ ಬಾಂಧವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾರೆ. ಭೋವಿ ಬಳಗ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ 835ನೇ ಜಯಂತಿಯ ಕಾರ್ಯಕ್ರಮವನ್ನು ಲಿಂಗಬೂದಿ ಪಾಳ್ಯ ಗ್ರಾಮದಲ್ಲಿ ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಗ್ರಾಮಸ್ಥರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಅಕ್ಕಪಕ್ಕದ ಕುಲ ಬಾಂಧವರು ಗ್ರಾಮಸ್ಥರನ್ನ ಸೇರಿ ಈ ಕಾರ್ಯಕ್ರಮವನ್ನು ನಾವು ನಡೆಸಿ ಯಶಸ್ವಿಗೊಳಿಸಿದ್ದೇವೆ. ಈ ಸಿದ್ದರಾಮೇಶ್ವರ ಭೋವಿ ಜಯಂತಿ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರ ನಡೆದು ಬಂದ ದಾರಿ ಮತ್ತು ಅವರು ನಮ್ಮ ನಾಡಿಗೆ ದುಡಿದಂಥ ಒಂದು ಕಾರ್ಯಗಳನ್ನು ಅವರು ಒಂದು ಕಾಯಕ ಯೋಗಿ ಅಂತ ಹೆಸರು ಪಡೆದುಕೊಂಡಿದ್ರು. ಆ ಕಾಯಕ ಯೋಗಿ ಆದಂಥ ಅವರು ಬಸವಣ್ಣವರ ಒಂದು ಆಸ್ಥಾನದಲ್ಲಿ ಅವರು ಕಾಯಕ ಮಂತ್ರಿಯಾಗಿ ಕೆಲಸ ಮಾಡಿದರು. ಕೆರೆ ಕಟ್ಟೋದು ಮತ್ತು ಸಾಮಾಜಿಕವಾಗಿ ಜನಗಳ ಕಲ್ಯಾಣಗಳನ್ನು ಮಾಡುವುದು ಮತ್ತು ಬಡವರ ಬಗ್ಗರಿಗೆಲ್ಲ ಸಹಾಯ ಮಾಡುವುದು, ಇನ್ನೂ ಹೆಚ್ಚಿನ ರೀತಿ ಕೆಲಸಗಳನ್ನು ಮಾಡ್ಕೊಬಂದು ಈ ದಿನ ಅವರು ಹೆಸರು ಒಂದು ಇತಿಹಾಸದಲ್ಲಿ ನೆಲೆಯಾಗೋ ಥರ ಆಗಿದೆ. ಆದ್ದರಿಂದ ಆ ಮಹಾಯೋಗಿ ಒಂದು ಹೆಸರು ಹೇಳಿ ಇವತ್ತು ನಾವು ನಡೆದಂಥ ಒಂದು ದಾರಿ, ಅವರು ಹೇಳದಂಥ ಒಂದು ಕಾಯಕ ನಾವು ಪಾಲಿಸಿ ಅವರು ಆ ವಚನಗಳನ್ನು ನಾವು 4 ಜನಕ್ಕೆ ನಾವು ತಿಳ್ಕೊಂಡು ಅದನ್ನು 4 ಜನಕ್ಕೆ ನಾವು ಹೇಳಿದ್ರೆ ಅದಕ್ಕೆ ನಾವು ಅವರು ಜಯಂತಿ ಮಾಡಿ ಒಂದು ಅರ್ಥ ಬರುತ್ತೆ ಅಂತ ನಾಳೆಗೆ ನಾವು ಹೇಳುತ್ತಾ ನಾನು ಮೈಸೂರು ಜಿಲ್ಲಾ ಭೋವಿ ಬಳಗದ ಉಪಾಧ್ಯಕ್ಷನಾಗಿ ಈ ಮಾತನ್ನು ಹೇಳೋಕ್ಕೆ ನಾನು ತಮ್ಮಲ್ಲಿ ಇಷ್ಟಪಡ್ತೀನಿ ಅಂತೇಳಿ ನನ್ನ ಮಾತನ್ನು. ಇವತ್ತು ಸಂಕ್ರಾಂತಿ ಹಬ್ಬ ಆದ್ದರಿಂದ ಇವತ್ತಿಗೆ ಆಚರಣೆ ಮಾಡಬೇಕು ಅಂತ ಏನು ಎಲ್ಲ ನಮ್ಮ ಭೋವಿ ಬಳಗದ ಯುವಕರು ಬಹಳ ಆಸಕ್ತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮದಲ್ಲಿರುವಂತಹ ಎಲ್ಲ ಮುಖಂಡರನ್ನ, ಅಕ್ಕಪಕ್ಕದ ಗ್ರಾಮದ ಮುಖಂಡರನ್ನ ಹಾಗೂ ನಮ್ಮ ಭೋವಿ ಹಿತರಕ್ಷಣಾ ಸಮಿತಿಯ
ಮಾಜಿ ಸದಸ್ಯರುಗಳು ಅಧ್ಯಕ್ಷರುಗಳನ್ನ ಕೂಡ ಇಲ್ಲಿ ಆಹ್ವಾನಿಸಿ ಸನ್ಮಾನ ಮಾಡಿದ್ದಾರೆ. ಈ ಬಳಗವು ಅತಿ ವಿಜೃಂಭಣೆಯಿಂದ ಇನ್ನೂ ಉತ್ತಮವಾಗಿ ಯಶಸ್ಸು ಸಾಧಿಸಲಿ, ಇನ್ನೂ ಚೆನ್ನಾಗಿ ಬೆಳೆಯಲಿ ಅಂತೇಳಿ ನಾವಾದ್ರೂ ಹಾರೈಸ್ತಾ ಇದ್ದಾರೆ. ಭೋವಿ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಹಾಜರಿದ್ದು ಅವ್ರನ್ನ ಉತ್ಪ್ರೇಕ್ಷಿಸಿ ಆಶಿಸಿ ಆಶೀರ್ವಾದ ನೀಡಿದ್ದಾರೆ. ಅದೇ ರೀತಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿ ಕೂಡ ಅವರಿಗೆ ಹೆಚ್ಚಿನ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ಇನ್ನು ಅನೇಕರು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರುಗಳು ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳೋದಕ್ಕೆ ನಾನು ಅವ್ರನ್ನ ಬಯಸ್ತಾ ಇದ್ದೀನಿ. ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಭೋವಿ ಬಳಗದ ಎಲ್ಲ ಸದಸ್ಯರಿಗೆ ಹಾಗೂ ಲಿಂಗಮುದಿಪಾಳ್ಯದ ಎಲ್ಲ ಗ್ರಾಮಸ್ಥರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ಶಿವಯೋಗಿ ಸಿದ್ದರಾಮೇಶ್ವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಕುಲಗುರುಗಳಾದಂಥ ಇಬ್ಬಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳನ್ನು ನೆನೆಯುತ್ತಾ ಈ ದಿವಸ ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಇಂದು ಈ ವೇದಿಕೆಯಲ್ಲಿರ್ತಕ್ಕಂಥ ಮೈಸೂರು ಜಿಲ್ಲಾ ಭೋವಿ ಹಿತರಕ್ಷಣಾ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ ಹಾಗೂ ಸಹಕಾರ ಸಂಘದ ಜಿಲ್ಲಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಗೋವಿಂದಣ್ಣವರೇ ಹಾಗೂ ಶ್ರೀರಾಮಪುರ ಗ್ರೂಪ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀನವರೇ, ಯೋಗೇಶ್, ಇದೇ ರೀತಿ ಆ ಬಳಗ ಏನಿದೆಯೋ ಚೆನ್ನಾಗಿ ಬೆಳೀಲಿ. ಮುಂದೆ ಬಡವರು ಮಕ್ಕಳು ಒಳ್ಳೆಯವರೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟು ಒಂದು ಹೆಸರು ಮಾಡಿ ನಿಜವಾಗ್ಲೂ ಮೈಸೂರು ಜಿಲ್ಲೆಯಲ್ಲಿ ಈ ಥರ ಯುವಕರು ಬೆಳಿಬೇಕು. ಬೆಳೆಯೋದಕ್ಕೆ ಒಳ್ಳೆ ಜಯಂತಿಯನ್ನು ನಮ್ಮ ಲಿಂಗಮುದಿಪಾಳ್ಯದಲ್ಲಿ ಮಾಡಿ ನಮ್ಮನ್ನೆಲ್ಲ ಗುರುತಿಸಿ ನಿಮಗೆಲ್ಲ ಸನ್ಮಾನ ಮಾಡಿದ್ದಾರೆ. ನಮಗೂ ಸಂತೋಷವಾದ ವಿಷಯ ಏನಪ್ಪ ಅಂದರೆ ನಾವು ಎಲ್ಲ ಪ್ರತಿಯೊಂದು ಕನ್ನಡದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಿನಲ್ಲಿ ನಂತೆ ಬಹಳ ಅದ್ದೂರಿಯಾಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಇದು 853ನೇ ಜಯಂತಿ ಕಾರ್ಯಕ್ರಮದಿಂದ ನಿಮ್ಮಂತೆ ಯುವಕರು ಮುನ್ನಡೆಯಾಗಿ ಬಂದರೆ ನಾವು ಆ ಭಗವಂತನ ಪ್ರಾರ್ಥನೆಗೆ ನಾವೆಲ್ಲ ನಿಮ್ಮ ಜೊತೆಲಿ ನಾವು ಬರ್ತೀವಿ ಅಂತ ಹೇಳಿ ನಿಮ್ಮ ಇದಕ್ಕೆ ನಾವು ಇವತ್ತು ಏನು ಸಿದ್ದರಾಮೇಶ್ವರ ಜಯಂತಿಯನ್ನು ನಾವೇನು ಲಿಂಗಮುದಿಪಾಳ್ಯದಲ್ಲಿ ಸಂತೋಷದಿಂದ ಎಲ್ಲ ಯುವಕರು ಬಳಗ ಮತ್ತು ಯಜಮಾನರು ಗ್ರಾಮಸ್ಥರು ಎಲ್ಲ ಬಂದಿರೋದಕ್ಕೆ ನಮಗೆ ಭಾಳ ಹೆಮ್ಮೆ. ಎಲ್ಲ ಮಾತಾಡೋಂಥ ಅವಕಾಶ ಕೊಟ್ಟಂಥ ನಿಮ್ಮೆಲ್ರಿಗೂ ಆಡಳಿತ ಪದಾಧಿಕಾರಿಗಳು ಇದೇ ಉಪಸ್ಥಿತಿಯಿಂದ ಮಾಡಲಿ ಅಂತ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪ್ರತಿಯೊಬ್ಬ ಕಾರ್ಯಕಾರಿ ಸಮಿತಿಯವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಆ ಭಗವಂತನ ಹೆಸರು ಹೇಳಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಇದೇ ರೀತಿ ಮುನ್ನಡೆಸ್ಕೊಂಡು ಈ ಒಂದು ಮೈಸೂರು ಜಿಲ್ಲಾ ಭೋವಿ ಬಳಗದವರು ಎಲ್ಲ ಇದನ್ನು ಉತ್ತಮ ಮಟ್ಟದಲ್ಲಿ ಇವತ್ತು ಹೊಸದರಲ್ಲಿ ಪೂಜೆ ಮಾಡುವುದಲ್ಲ, ಇದನ್ನು ಯಾವುದೇ ಲೋಪದೋಷಗಳು ಬರ್ತವೆ ಅಷ್ಟು ಸುಲಭಗಳಲ್ಲ. ಸಂಘ ಸಂಸ್ಥೆ ತಂದಮೇಲೆ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ, ಲೋಪದೋಷಗಳು ಇರ್ತದೆ. ಅದನ್ನು ಶಾಂತಿ ರೀತಿಯಿಂದ ಮಾತಾಡಿಕೊಂಡು ಬಗೆಹರಿಸ್ಕೊಂಡು ನೀವೇನೇ ಒಂದು 4 ಮಾತಾಡಿದ್ರು ಕೂಡ 4 ಗೋಡೆ ಮಧ್ಯದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಈ ಒಂದು ಜಯಂತ್ಯೋತ್ಸವವನ್ನು ಮತ್ತು ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಆ ಸಿದ್ದರಾಮೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ನಿಮಗೆಲ್ಲ ನಾವು ಎಲ್ಲರ ಪರವಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.